ಇಲ್ಲಿ ಬಂದಿರತಕ್ಕಂಥ ಪತ್ರಿಕಾ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ, ಚೇತನ್ ಸರ್ಗೆ ಎಲ್ಲರಿಗೂ ಕೃತಜ್ಞತೆಗಳು. ಸಿನಿಮಾ ದಿ 1979 ಅನ್ಟೋಲ್ಡ್ ಸ್ಟೋರಿ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಇದೊಂದು ಪಿರಿಯಾಡಿಕ್ ಡ್ರಾಮಾ. ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ನಡೆದಿರ್ತಕ್ಕಂಥ ಒಂದು ನೈಜ ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ನಾವು ಕ್ರಿಯೇಟ್ ಮಾಡಿರುವಂತ ಒಂದು ಕಾಲ್ಪನಿಕ ಕತೆ. ಇಟ್ಸ್ ಒಂದು ಕಾಲ್ಪನಿಕ ಕತೆ, ನೈಜ ಘಟನೆ ಆಧಾರವಾಗಿ ಇಟ್ಕೊಂಡು ಒಂದು ಕಾಲ್ಪನಿಕ ಕಥೆಯನ್ನ, ಪಾತ್ರಗಳನ್ನ ಇದ್ರಲ್ಲಿ ಸೃಷ್ಟಿ ಮಾಡಿ ಆ ಘಟನೆಯನ್ನ ಮತ್ತೆ ಜನಕ್ಕೆ ಹೇಳುವಂತ ಒಂದು ಪ್ರಯತ್ನ ಮಾಡಿದೀವಿ. ಸೊ ದಟ್ಸ್ ಆಲ್. ಅಂದ್ರೆ ಸರ್, ಇದು ಈ ತರದ ರೆಫ್ಯೂಜಿಗಳ ಕಥೆಗಳು ಸಾಕಷ್ಟು ಬಂದಿದ್ದಾವೆ. ಆ ರೆಫ್ಯೂಜಿಗಳ ಕಥೆಗಳನ್ನೆಲ್ಲ ಇಟ್ಕೊಂಡು ನಾವೊಂದು ಕಾಲ್ಪನಿಕ ಕಥೆಯನ್ನ ಕ್ರಿಯೇಟ್ ಮಾಡಿದ್ವಿ. ಅಂದ್ರೆ ಇದ್ರಲ್ಲಿರೋ ಯಾವುದೇ ಪಾತ್ರ ಆಗ್ಲಿ ಅಥವಾ ಇದಾಗ್ಲಿ ರಿಯಲ್ ಇನ್ಸಿಡೆಂಟ್ ಅಲ್ಲಿ ಇಲ್ಲ. ಆದ್ರೆ ಇಟ್ಸ್ ಎ ಸ್ಟೋರಿ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಷ್ಟೇ, ಬಟ್ ಇಟ್ಸ್ ಎ ಫಿಕ್ಷನಲ್ ಸ್ಟೋರಿ. ಸರ್, ಈ ಚಿತ್ರ ವೆಸ್ಟ್ ಬೆಂಗಾಲ್ ನಡೆದ್ರು, ಬಟ್ ನಾವು ಕಂಪ್ಲೀಟ್ ಆಗಿ ಕೋಲಾರಲ್ಲಿ ಶೂಟ್ ಮಾಡಿದ್ವಿ ಸರ್. ಅದೇ ತರದ ಲೊಕೇಶನ್ಸ್ ನಮಗೆ ಕೋಲಾರಲ್ಲಿ ಆಪ್ಟ್ ಆಗಿರುವಂತ ಲೊಕೇಶನ್ ಸಿಕ್ತು. ಹಾಗಾಗಿ ಕೋಲಾರಲ್ಲಿ ಬಹುತೇಕ ಕೋಲಾರ, ಯರಗೋಳ ಆ ತರದ ಪ್ರಾಂತ್ಯದಲ್ಲಿ ಶೂಟ್ ಮಾಡಿದ್ವಿ. ಇಲ್ಲ ಸರ್, ಅನ್ಯಾಯ ಅಂತಲ್ಲ. ಆಕ್ಚುಲಿ ಈ ನಾವೇನು ವಲಸೆ ಬರ್ತಾರೆ ಜನ, ನಿರಾಶ್ರಿತರು, ಅವ್ರ ಬಗ್ಗೆ ಸಾಕಷ್ಟು ಓದಿರ್ತೀವಿ, ಕೇಳಿರ್ತೀವಿ. ಬಟ್ ನಿಜವಾಗ್ಲೂ ಅವರ ಜರ್ನಿ ಹೆಂಗಿರುತ್ತೆ ಅಂದ್ರೆ, ವಲಸೆ ಬರ್ತಾರೆ ಓಕೆ, ಬಟ್ ಅವ್ರು ಇಲ್ಲಿ ಹೆಂಗ್ ಸರ್ವೈವ್ ಆಗ್ತಾರೆ, ಅವ್ರ ಸ್ಟ್ರಗಲ್ ಏನು, ವಾಟ್ ದ ಪೇನ್ ದೇ ವೆಂಟ್ ಥ್ರೂ ಅನ್ನೋದು, ಅವರ ಜೀವನ ಏನು, ಅವರ ಕಷ್ಟಗಳೇನು ಅನ್ನೋದನ್ನ ತೋರಿಸೋ ಪ್ರಯತ್ನ ಸರ್. ಸರ್, ಅವರು ವೆಸ್ಟ್ ಬೆಂಗಾಲ್ಗೆ 1960s ಅಲ್ಲಿ ಆಫ್ಟರ್ ಬೆಂಗಾಲ್ ಡಿವಿಷನ್ ಸಾಕಷ್ಟು ಜನ ಭಾರತ ದೇಶಕ್ಕೆ ವಲಸೆ ಬಂದಿರ್ತಾರೆ. ಆ ವಲಸೆ ಬಂದಂತ ಒಂದು ಸಮುದಾಯದ ಕಥೆ ಇದು ಸರ್. ಇಲ್ಲಿದ್ದಾರೆ ಆಲ್ಮೋಸ್ಟ್ ಹೊಸ ಕಲಾವಿದರಿದ್ದಾರೆ. ಕೆಲವೊಬ್ರು ರಂಗಭೂಮಿಯವರು ಮತ್ತೆ ಕಿರುತೆರೆಯಲ್ಲಿ ಮಾಡಿರೋರು ಇದ್ದಾರೆ. ಬಹುತೇಕ ಎಲ್ಲ ಹೊಸಬ್ರೆ ಸರ್, ಬಹುತೇಕ ಎಲ್ಲ ಹೊಸ. ಇಲ್ಲ ಸರ್, ಇಲ್ಲ, ನಾವು ಚುನಾವಣೆದು ಆ ಥರದ್ದೆಲ್ಲ ಇದಿಲ್ಲ. ಇಲ್ಲ ಆ ಥರ ಏನಿಲ್ಲ ಸರ್. ನಮ್ಮ ಏರಿಯಲ್ಲಿ ಕಾರ್ಪೊರೇಟರ್ ಗೊತ್ತಿಲ್ಲ ಸರ್, ರಾಜಕೀಯ ಇಲ್ಲಿ ಸರ್. ಟೆಕ್ನಿಷಿಯನ್ಸ್ ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಜಶ್ವಂತ್, ನಮ್ಮ DOP ಚರಣ್ ತೇಜ, ಕೋ ಡೈರೆಕ್ಟರ್ ಸುನೀತಾ ನಂದನ್, ಇವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಕ್ಟರ್ ದುರ್ಗಾ, ಅಜ್ಜು ಅಂತ ಆರ್ಟಿಸ್ಟು, ಸುಜಿತ್ ಅಂತ ಆರ್ಟಿಸ್ಟು, ತಕ್ಷರಾಮ್ ಆರ್ಟಿಸ್ಟು ಪ್ಲಸ್ ಅಸಿಸ್ಟೆಂಟ್ ಡೈರೆಕ್ಟರ್, ಪ್ರೀತಿ ಮೇಡಮ್ ಅವ್ರು ಕಿರುತೆರೆ ಕಲಾವಿದ್ರು. ನೀವು ಸಾಕಷ್ಟು ಸೀರಿಯಲ್ ಅಲ್ಲಿ ಅಲ್ಲಿ ನೋಡಿರ್ತೀರಾ. ಸೊ ಇವರೇ ಸರ್. ಸರ್, ಈ ನಾಮನ್ ಕ್ಲೇಚರ್ ಅಲ್ಲಿ ಸ್ವಲ್ಪ ಅಂದ್ರೆ ಹೆಸರುಗಳು ಬೇಗ ನೆನಪಿರಲ್ಲ ಸರ್. ಸರ್, ಸಾಂಗ್ಸ್ ಮಾಂಟೇಜ್ ಸಾಂಗ್ ಸರ್ ಬಹುತೇಕ. ಅಂದ್ರೆ ಸಾಂಗ್ ಸಪರೇಟ್ ಆಗಿ ಶೂಟ್ ಮಾಡಿದ್ದೇನಿಲ್ಲ, ಕಥೆಯಲ್ಲೇ ಅದು ಭಾಗವಾಗಿರುತ್ತೆ. ಸೊ ಮಾಂಟೇಜ್ ಸಾಂಗ್ಸ್ ಅಂದ್ರೆ ಆಕ್ಚುಲಿ ಸಿನಿಮಾ ಆದ್ಮೇಲೆ ಸಾಂಗ್ಸ್ ಮಾಡಿದ್ವಿ ಸರ್. ಹೌದೌದು ಸರ್. ಕೋಟಿಗನಹಳ್ಳಿ ರಾಮಯ್ಯ ಅಂತ ಸರ್ ರಿಲೀಸ್, ಅವರೊಬ್ರು ಒಂದು ಸಾಂಗ್ ಬರೆದಿದ್ದಾರೆ. ಇನ್ನು ಉಳಿದ 3 ಸಾಂಗ್ ನಾನೇ ಬರ್ತೀನಿ ಸರ್. ಇನ್ನು ಪ್ರೊಡ್ಯೂಸರ್ ಸರ್. ವೇದಿಕೆ ಮೇಲಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮನ, ಹಾಗೂ ನಮ್ಮ ಮಾಧ್ಯಮ ಬಂಧುಗಳಿಗೂ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ. ನನಗೆ ಇದು ಒಂದು ಸುನಿಲ್ ಅನ್ನೋ ಒಬ್ಬರು ಕಾಸ್ಟಿಂಗ್ ಅವರಿಂದ ನಮ್ಮ ಚರಣ್ ಸರ್ ಪರಿಚಯ ಆಯಿತು. ನಮ್ಮ ಚರಣ್ ಸರ್ ಈ ಮೂವಿ ಬಗ್ಗೆ ಹೇಳಿದರು. ಸೊ ಅದಾದಮೇಲೆ ಅಷ್ಟು ಮುಖಗಳು ಬಂದ್ರೂ ನನಗೊಂದು ಅವಕಾಶ ಕೊಟ್ಟಿದ್ದು ನಮ್ಮ ಪುಷ್ಪರಾಜ್ ಸರ್. ಥ್ಯಾಂಕ್ ಯು ಪುಷ್ಪರಾಜ್ ಸರ್, ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಟೈಟಲ್ ಬಗ್ಗೆ ಹೇಳಬೇಕು ಅಂತಂದರೆ ಆಲ್ರೆಡಿ ಹೇಳಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ಸೊ ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಈ ಮೂವಿ ಬಗ್ಗೆ ಅಭಿಪ್ರಾಯ ಏನು ಅಂತಂದರೆ, ಪ್ರತಿಯೊಬ್ಬರು ಆರ್ಟಿಸ್ಟಿಗೂ ಈಗ ಬೇರೆ ಬೇರೆ ರೀತಿಯ ಅವಕಾಶಗಳು ಬರುತ್ತೆ. ಬಟ್ ಈ ಮೂವಿನಲ್ಲಿ ನನಗೆ ಯೂತಿಂದ ವಯಸ್ಸಾಗೋವರೆಗೂ ಒಂದು ಜರ್ನಿ ಇದೆಯಲ್ಲ, ಅದು ಒಂದು ಬಹಳ ಅದ್ಭುತವಾಗಿತ್ತು. ಈ
ಶೂಟಿಂಗ್ನ ಆಲ್ಮೋಸ್ಟ್ ನಾವು 1 ವರ್ಷ ತಗೊಂಡು ಮಾಡಿದ್ದೀವಿ. ಸೊ ನೀವು ಅರ್ಥ ಮಾಡ್ಕೊಬೋದು ಈಗ ಪ್ರತಿಯೊಬ್ಬರು ಇಂಟ್ರೆಸ್ಟು ಇಷ್ಟು ಅದ್ಭುತವಾಗಿ ಬಂದಿದೆ ಅಂತಂದರೆ ಇಲ್ಲಿರೋ ಬರೀ ಪಾತ್ರಗಳಲ್ಲ, ಇಲ್ಲಿರೋ ಟೆಕ್ನಿಷಿಯನ್ಸು ಪ್ರತಿಯೊಬ್ಬರು ಮೇಕಪ್ ಆರ್ಟಿಸ್ಟ್ ಆಗಲಿ, ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಲಿ, ಪ್ರತಿಯೊಬ್ಬರೂ 1 ವರ್ಷ ಆ ಜರ್ನಿನ ಅದೇ ಸ್ಪಿರಿಟ್ ಇಟ್ಕೊಂಡು ಅಷ್ಟೇ ಎನರ್ಜಿ ಇಟ್ಕೊಂಡು ಮಾಡ್ಕೊಂಡು ಬರೋದಿದೆ. ಅದು ನಿಜವಾಗ್ಲೂ ಸಾಮಾನ್ಯವಾದ ಕೆಲಸ ಅಲ್ಲ. ತುಂಬ ಚೆನ್ನಾಗಿ ನೀವೇ ಈಗ ನೋಡಿದ್ರಿ ಈಗ ಹೇಗೆ ಬಂದಿದೆ ಮೇಕಿಂಗ್ ವಿಡಿಯೋ ಅಂತ, ಬಹಳ ಚೆನ್ನಾಗಿ ಬಂದಿದೆ. ಮೂವಿನೂ ಅಷ್ಟೇ ಚೆನ್ನಾಗಿ ಬಂದಿದೆ. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರು ಹೇಳಿದ ಹಾಗೆ ಇಲ್ಲಿವರೆಗೂ ನಮ್ಮ ಜರ್ನಿ ಇತ್ತು. ಇದಾದಮೇಲೆ ಏನಿದ್ರು ಈಗ ನಮ್ಮ ಮೀಡಿಯಾ ಅವರು ನಮ್ಮಂತಹ ಚಿಕ್ಕ ಚಿಕ್ಕ ಕಲಾವಿದರು ಈಗ ಪರದೆ ಮೇಲೆ ಒಂದು ಹೆಸರು ಮಾಡಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು. ಸೊ ನಾನು ಎಲ್ಲ ನಿಮ್ಮಲ್ಲಿ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತೀನಿ, ಇಲ್ಲಿ ದೊಡ್ಡವ್ರನ್ನ ಇಷ್ಟು ಮಟ್ಟಿಗೆ ಬೆಳೆದಿರೋದಕ್ಕೆ ನೀವೇ ಕಾರಣ. ಅವರು ಫಸ್ಟ್ ಟೈಮ್ ಬಂದಾಗ ಅವ್ರದ್ದು ಒಂದು ಮೊದಲನೇ ಸಿನಿಮಾ ಆಗಿತ್ತು. ಹಾಗೆ ಇಲ್ಲಿರೋ ಪ್ರತಿಯೊಬ್ಬರಿಗೂ ಎಷ್ಟೋ ಜನಕ್ಕೆ ಮೊದಲನೇ ಸಿನಿಮಾನೇ. ಸೊ ನೀವು ನಮ್ಮ ಈ ಥರ ಚಿಕ್ಕ ಚಿಕ್ಕ ಪಾತ್ರಗಳಿಗೆ ನೀವು ಫೋಕಸ್ ಮಾಡಿ ಅವ್ರನ್ನ ಹೈಲೈಟ್ ಮಾಡಿದ್ರೆ ನಾಳೆ ಒಬ್ಬರು ಅದ್ಭುತ ಕಲಾವಿದರು ಮುಂದೆ ಬಂದೇ ಬರ್ತಾರೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಖಂಡಿತ ಪ್ರಾಣವಿ ಸಪೋರ್ಟ್ ಇದ್ದೇ ಇರುತ್ತೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮೆಲ್ಲರ ಜೊತೆ ಈ ವಿಶೇಷವಾದ 1979 ದಿ ಅನ್ಟೋಲ್ಡ್ ಸ್ಟೋರಿ ಸಿನಿಮಾ ತಂಡದ ಜೊತೆ ಅವರ ಒಂದು ಪೋಸ್ಟರ್ ಬಿಡುಗಡೆ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ ಬಹಳ ಸಂತೋಷ ಆಗಿದೆ. ಈ ಅವಕಾಶ ಮಾಡಿಕೊಟ್ಟಿರೋರಾದ ಡೈರೆಕ್ಟರ್ ಪುಷ್ಪರಾಜ್ ಅವರಾಗಿರ್ಬೋದು, ಪ್ರೊಡ್ಯೂಸರ್ ಶ್ರೀನಿವಾಸ್ ಅವರಾಗಿರ್ಬೋದು, ಎಲ್ಲ ಚಿತ್ರತಂಡದವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವು ದಿನಗಳ ಹಿಂದೆ ಪುಷ್ಪರಾಜ್ ಅವರು, ರಾಮಕೃಷ್ಣ ಅವರು, ಚರಣ್ ಅವರು ಎಲ್ಲರೂ ಬಂದಿದ್ದಾಗ ನನಗೆ ಹೊಸಬ್ರು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಂತ ಗೊತ್ತಿತ್ತು, ಆದ್ರೆ ಇಷ್ಟು ಪ್ರತಿಭಾವಂತರು ಅಂತ ನನಗೆ ಗೊತ್ತಿರಲಿಲ್ಲ. ಅವರ ಫುಟೇಜ್, ಅವರ ವಿಚಾರಗಳು, ಅವರ ಒಂದು ಪ್ರಯತ್ನ ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸತನ. ಅಂದ್ರೆ ಕಥೆನಲ್ಲಿ, ಕಾನ್ಸೆಪ್ಟ್ ನಲ್ಲಿ, ಆ ಒಂದು ಮೇಕಿಂಗ್ ನಲ್ಲಿ ಪ್ರತಿಯೊಂದರಲ್ಲೂ ಬರೋ ಸಾಧ್ಯತೆಗಳು ಖಂಡಿತ ಇದೆ. ಇದರಲ್ಲಿ ನಮಗೆ ಪೋಸ್ಟರ್ ನೋಡಿದಾಗ ಹೇಗೆ ಆ ಪೀರಿಯಡ್ ಕಥೆನಲ್ಲಿ ಒಂದು ರೀತಿ ಉಲ್ಟಾ ಮಾಡಿರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ ಆ ಒಂದು ಕ್ಯಾರೆಕ್ಟರ್ಸ್ ಬಗ್ಗೆ ಅನ್ನೋದನ್ನ ನಮಗೆ ಅದು ಎದ್ದು ಕಾಣುತ್ತೆ. ಇದು ನನಗೆ ಗೊತ್ತಿರೋ ಹಾಗೆ ಈ ಒಂದು ರೆಫ್ಯೂಜಿಗಳ ಬಗ್ಗೆ, ನಿರಾಶ್ರಿತರ ಬಗ್ಗೆ ಒಂದು ಕತೆ. ಸೊ ಆ ಒಂದು ರೆಫ್ಯೂಜಿಗಳ ಬಗ್ಗೆ ಕಥೆಗಳು ಹೆಚ್ಚಾಗಿ ಕನ್ನಡದಲ್ಲಿ ಬಂದಿಲ್ಲದೆ ಇರ್ಬೋದು. ಆಮೇಲೆ ಇತ್ತೀಚೆಗಂತೂ ರೆಫ್ಯೂಜಿಗಳ ಬಗ್ಗೆ ಬಂದಿರೋ ಕಥೆಗಳು, ಈ ಒಂದು ಕಾನ್ಸೆಪ್ಟ್ ಖಂಡಿತ ಹೊಸದು ಕನ್ನಡ ಚಿತ್ರರಂಗಕ್ಕೆ. ಸೊ ನಮಗೆ ಈ ಒಂದು ಪ್ರಯತ್ನ ಬಹಳ ಒಳ್ಳೇದಾಗ್ಲಿ. ನಾವು ಕೇಳಿದ್ವಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ನಮ್ಮ ಕನ್ನಡ ಸಿನಿಮಾಗಳನ್ನ ದೇಶಾದ್ಯಂತ, ಪ್ರಪಂಚದಾದ್ಯಂತ ತಗೊಂಡೋಗೋದು ನಾವು ನೋಡಿದೀವಿ. ಬಟ್ ಪ್ಯಾನ್ ಇಂಡಿಯಾದ ಕಥೆಗಳನ್ನ ಕರ್ನಾಟಕಕ್ಕೆ ತಂದು, ಆ ವಿಶೇಷತೆಗಳು ತಂದು, ಆ ಯಾವ ಕಥೆಗಳನ್ನ ಇತಿಹಾಸ ಎಲ್ಲ ಒಂದ್ ಕಡೆ ಮುಚ್ಚಾಕಿದ್ದಾರೆ ಅದನ್ನ ಹೊರಗೆ ತಂದು ನಮ್ಮ ಕರ್ನಾಟಕ ಜನಕ್ಕೆ ಮತ್ತೆ ನಮ್ಮ ಭಾರತದ ಜನಕ್ಕೆ ಪರಿಚಯ ಮಾಡ್ತಿರೋದು ಬಹಳ ಒಳ್ಳೆ ಪ್ರಯತ್ನ. ಈ ತರ ಸಿನಿಮಾಗಳು ಗೆಲ್ಲಿ, ಈ ತರ ಹೊಸ ಕಾನ್ಸೆಪ್ಟ್ ಗೆಲ್ಲಿ, ಪುಷ್ಪರಾಜ್ ಅವರಾಗಿರ್ಬೋದು, ಶ್ರೀನಿವಾಸ್ ಆಗಿರ್ಬೋದು, ಎಲ್ಲ ಚಿತ್ರತಂಡಕ್ಕೆ ಬಹಳ ಪ್ರತಿಭಾವಂತರು, ಮ್ಯೂಸಿಕ್, ಕ್ಯಾಮ್ರಾ ವರ್ಕು ಪ್ರತಿಯೊಂದು ಚೆನ್ನಾಗಿ ಬಂದಿದೆ. ಇಂಥ ಹೊಸಬ್ರು ತಂಡಗಳಿಗೆ ಚೆನ್ನಾಗಾಗ್ಲಿ, ಕನ್ನಡ ಚಿತ್ರರಂಗಕ್ಕೆ ಕಾನ್ಸೆಪ್ಟ್ ಕಾಂಟೆಂಟ್ ಇಂದ ಬೆಳೀತಾ ಹೋಗ್ಲಿ ಅಂತ ನಾನು ಹಾರೈಸಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ತಂದೆಯವರ ಅರ್ಪಣೆ ಅವ್ರಿಗೇನೆ ಸಿನಿಮಾ. ಹೌದು ಸರ್, ಆಕ್ಚುಲಿ 6th ಅಲ್ಲಿ ಇರುವಾಗ 73-4ನೇ ಇಸ್ವಿಯಲ್ಲಿ ತಾಲೂಕ್ ಲೆವೆಲ್ ವರೆಗೂ ಹಾಡುಗಾರನಾಗ ಹೋಗಿದ್ದೆ ಸರ್. ಸಾಂಗ್ಸ್ ಟಚ್ ಇತ್ತು, ಯಾಕಂದ್ರೆ ತಂದೆಯವರ ಹರಿಕತೆ ಮಾಡುವಾಗ ಜೊತೆಲಿ ಇದ್ದಿದ್ದು. ಸೊ ಹಂಗಾಗಿ ತಾಲೂಕ್ ಲೆವೆಲ್ ವರೆಗೂ ಸಾಂಗ್ಸ್ ಅಲ್ಲಿ ಹೋಗಿದ್ದೆ. ಆ ಕಡೆ ಮನ್ಸಿತ್ತು. ಯಾವಾಗ 2024 ಜನ್ಮ ಶತಾಬ್ದಿ ವರ್ಷದಲ್ಲಿ ನಾವು ನಮ್ಮ ತಮ್ಮಂದಿರೆಲ್ಲ ಸೇರ್ಕೊಂಡು, ನನಗೆ 5 ಜನ ತಮ್ಮಂದಿರಿದ್ದಾರೆ ಸರ್, ನಾವೆಲ್ಲ ಮಾತನಾಡ್ಕೊಂಡು ಒಂದು ಮೂವಿ ಮಾಡೋಣ. ತಂದೆಯವರು ಉಳಿಬೇಕಂದ್ರೆ ಮಾದರಿ ಇದ್ದಾರೆ ಸರ್. ತಂದೆಯವರು ಸುತ್ತಮುತ್ತ ಗ್ರಾಮಗಳಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಶಿಷ್ಯರಿದ್ದಾರೆ. ತಬಲಾ, ಹಾರ್ಮೋನಿಯಂ, ಹಾಡುಗಾರಿಕೆ ಎಲ್ಲದರಲ್ಲಿ ಇದ್ರು. ಇವಾಗ ಆಕ್ಚುಲಿ ಆಧ್ಯಾತ್ಮ ಮತ್ತು ಆ ಕಡೆಗೆ ಕಲೆ ಕಡೆ ಅವರಿದ್ರು. ನಾನು ಸಂಪೂರ್ಣವಾಗಿ ನಮ್ಮ ತಂದೆಯವ್ರನ್ನ, ಅಂದ್ರೆ ನಾನು ಕ್ರೀಡೆ ಕಡೆ ಬಂದ್ಬಿಟ್ಟೆ. ನಮ್ಮ ತಂದೆಯವರು ರಂಗಮಂದಿರ ಅಂದ್ರೆ ಕನ್ನಡ ಸಂಸ್ಕೃತಿ ಇಲಾಖೆ, ಆ ಇಲಾಖೆ ಕಡೆ ಅವರು ನಿರಂತರವಾಗಿದ್ರು. ನಾವಿವಾಗ ಕ್ರೀಡಾ ಇಲಾಖೆ ಕಡೆ ಇದ್ದೇವೆ. ಸೊ ಒಟ್ಟಾಗಿ ನಮ್ಮ ಗ್ರಾಮದ ಮತ್ತು ನಮ್ಮ ಸೇವೆಯನ್ನ ಎರಡೂ ರೀತಿಯಲ್ಲಿ ಹೋದ್ರು ಕೂಡ ಮುಟ್ಟೋದು ಒಂದೇ. ನಮಗೆ ಗೌತಮ ಬುದ್ಧ ಗುರುಗಳ ಶಾಂತಿ ಮತ್ತು ಆಸೆ ದುಃಖಕ್ಕೆ ಮೂಲ. ಯಾಕಂದ್ರೆ ಸರಳತೆಯಲ್ಲಿ ಬದುಕಬಹುದು ನಮ್ಮ ತಂದೆಯವರು, ಅದನ್ನೇ ನಾವು ಅಳವಡಿಸ್ಕೊಂಡಿದ್ದೀವಿ. ಸೊ ಈ ಮೂಲಕ ಒಂದು ಸಿನಿಮಾ ಮಾಡ್ಬೇಕು ಅಂತೇಳಿ ಇಲ್ಲಿ ಬಂದಿದೆ. ವಿಸ್ಮಯ ಅನ್ನಿಸ್ತದೆ.
ಬಹಳಷ್ಟು ಕ್ರೀಡಾ ವೇದಿಕೆಗಳಲ್ಲಿ ಮಲೇಷ್ಯಾ, ಶ್ರೀಲಂಕಾ, ಚೈನಾ, ಜಪಾನ್ ಆ ಕಡೆ ಎಲ್ಲ ಹೋಗಿರೋದು. ನನ್ನದೇ ರಾಜ್ಯದ ರಾಜಧಾನಿಯಲ್ಲಿ ನಮ್ಮ ಕನ್ನಡಿಗರ ಮುಂದೆ, ಅದು ನಮ್ಮ ಚೇತನ್ ಸರ್ ಮುಂದೆ ಕೂತಿದ್ದೇವೆ. ತುಂಬಾ ಖುಷಿ ಅನಿಸ್ತದೆ. ನೀವು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಬೇಕು ಸರ್ ಸಿನಿಮಾಗೆ. ನಿಮ್ಮ ಯಾಕಂದ್ರೆ ಹೊಸದಾಗಿ ಬರ್ತಾ ಇರೋದು, ಹೊಸ ಬೆಳಕನ್ನು ಹರಿಸಿ, ನಮ್ಮ ರಾಜಣ್ಣ ಹೊಸ ಬೆಳಕಿಗೆ ಬರ್ತಾ ಇದೀವಿ ನಾವು. ಸೊ ಅದೆಲ್ಲ ತಮ್ಮ ಕೈಗಳೆಲ್ಲ ಇದೆ. ನೀವೆಲ್ಲ ಸಪೋರ್ಟ್ ಮಾಡಿ ಸರ್. ಸಿನಿಮಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ನಮ್ಮೆಲ್ಲರ ಸಪೋರ್ಟ್ ಹೊಸಬರಿಗೆ ಇದ್ದೇ ಇರುತ್ತೆ ಅಂತ ಹೇಳ್ತಾ